ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಚ್ ಚೂಸ್ ಟೇಸ್ಟಿ ಫುಡ್. ನಾನು ಇವತ್ತು ಎಗ್ ರೈಸನ್ನು ಮಾಡತ್ತೀನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವುದೇ ಸಾಸ್ ಇಲ್ಲದೆ ಪಟಾಪಟ್ ಅಂತ ಮಾಡ್ಕೋಬೋದು. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಬಾಣಲೆಗೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಈಗ ಅದಕ್ಕೆ ಒಂದು ಸಣ್ಣದ ಟೊಮೆಟೋನ ಕಟ್ ಮಾಡ್ಕೊಂಡಿನಿ. ಅದನ್ನು ಹಾಕ್ಕೊಳಕತ್ತೀನಿ. ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳತ್ತೀನಿ, 1/4 ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲನ ಹಾಕ್ಕೊಳತ್ತೀನಿ, 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಇದು ಫ್ರೈ ಆದಮೇಲೆ ಅದಕ್ಕೀಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋತನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈಗ ಇದೆಲ್ಲ ಫ್ರೈ ಆದಮೇಲೆ ಈಗ ನಾನಿಲ್ಲಿ 2 ಎಗ್ಗನ್ನು ತೊಗೊಂಡಿನಿ. ಅವನಿಗೆ ಒಡೆದಿಟ್ಕೊಂಡಿನಿ, ಅವ್ನು ಹಾಕ್ಕೊಳಕತ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ಎಗ್ ತೊಗೋಬೋದು. ನಾನಿಲ್ಲಿ 1 ಕಪ್ ರೈಸ್ ತೊಗೊಂಡಿರೋದ್ರಿಂದ 2 ಎಗ್ಗನ್ನು ಹಾಕ್ಕೊಳಕತ್ತೀನಿ. ಈಗ ಇದನ್ನು ಪೂರ ಬೇಯಿಸ್ಕೋಬಾರ್ದು, ಈ ರೀತಿನೇ ಇರಬೇಕು. ಒಂದು ಸ್ವಲ್ಪ ಅಷ್ಟು ಬೆಂದಿರಬೇಕು, ಅಂದ್ರೆ ರೈಸಿಗೆಲ್ಲ ಅಂಟ್ಕೋತೈತಿ. ಈಗ ರೈಸನ್ನು ಹಾಕ್ಕೊಳಕತ್ತೀನಿ. ಅದು ಹಸಿ ಇರ್ತಾನ ರೈಸನ್ನು ಹಾಕ್ಕೊಳಕತ್ತೀನಿ. ಈಗ ಅದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಎಲ್ಲ ಅನ್ನಕ್ಕೂ ಎಗ್ ಅಂಟ್ಕೋತೈತಿ, ತುಂಬ ಟೇಸ್ಟಿಯಾಗಿರ್ತೈತಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಹೈ ಫ್ಲೇಮ್ ಒಳಗೆ 1-2 ನಿಮಿಷ ಇದು ಡ್ರೈ ಆಗೋತನ ಫ್ರೈ ಮಾಡ್ಕೊಳ್ರಿ. ಎಗ್ಗೆಲ್ಲ ಬೆಂದು ಫುಲ್ ರೈಸ್ ಎಲ್ಲ ಡ್ರೈ ಆಕೈತಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಒಳಗೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫುಲ್ ತಳ ಎಲ್ಲ ಬಿಟ್ಕೋತೈತಿ, ಎಲ್ಲ ಫುಲ್ ಡ್ರೈ ಆಗಿ ಹೈ ಫ್ಲೇಮ್ ಒಳಗೆ ಜೋರಾಗಿ ಅದನ್ನು ಬೇಯಿಸ್ಕೋಬೇಕು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಟಾಪಟ್ ಅಂತ ಏನು ಮಾಡೋದಪ್ಪ ಅಂತ ಯೋಚನೆ ಆದಾಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿರುವಂಥ ರೆಸಿಪಿ. ಯಾವುದೇ ಸಾಸ್ ಇಲ್ಲ, ಏನೂ ಇಲ್ಲದೇ ತುಂಬ ಟೇಸ್ಟಿಯಾಗಿರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.